ನೇರವಾಗಿ ಕೂತ್ಕೊಳ್ಳೋಣ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ. ಯೋಗೇನ ಚಿತ್ತಸ್ಯ ಪತೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಸುಖಾಸನಕ್ಕೆ ಬನ್ನಿ. ಬೆನ್ನು ಹಾಕಿ ಕೂತ್ಕೊಳ್ಳಿ. ಬೆನ್ನು ಹಾಕಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಕೈಯನ್ನು ಹಿಂದಕ್ಕೆ ಇಬ್ರು ಲಾಕ್ ಮಾಡಿ, ಸೈಡಿಗೆ ಹಾಗೆ ಲಾಕ್ ಮಾಡಿ. ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಹಾಗೆ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಡಿ. ರೇಚಕ ಹಾಗೆ ವಾಪಸ್ ತನ್ನಿ. ಪೂರಕ, ರೇಚಕ, ಪೂರಕ, ರೇಚಕ. ಸ್ವಸ್ಥ. ಹಸ್ತ ರಿಲೀಸ್ ಮಾಡಿ. ಪೂರಕ ಮಾಡ್ತಾ ನಿಮ್ಮ ಹಸ್ತವನ್ನು ಮಾತ್ರ ಮೇಲಕ್ಕೆ ಎತ್ತಿ ಮುಂದಿನಿಂದ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಹಿಂದಿನವರ ಮಂಡಿಯ ಮೇಲೆ, ಮತ್ತೊಬ್ರು ಬಲ ಹಸ್ತ ಹಾಗೆ ಹಿಂದಿರುವ ಮಂಡಿಯ ಮೇಲೆ ಮತ್ತೊಂದು ಹಸ್ತವನ್ನು ನಿಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳಿ. ಹಾಗೆ ಹಿಂದಕ್ಕೆ ತಿರುಗಿ ದೃಷ್ಟಿ ಹಿಂದಕ್ಕೆ ಕೊಡಿ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ, ಪೂರಕ ಮೇಲಕ್ಕೆ, ರೇಚಕ, ಪೂರಕ ಮೇಲಕ್ಕೆ, ರೇಚಕ, ಪೂರಕ ಮೇಲಕ್ಕೆ, ರೇಚಕ, ಪೂರಕ ಮೇಲಕ್ಕೆ, ರೇಚಕ. ಈಗ ಹಾಗೆ ಸ್ಥಿತಿಯಲ್ಲಿರಿ. ಏಕಂ, ದ್ವೇ, ತ್ರೇಣಿ. ಇನ್ನಷ್ಟು ಭುಜದ ಭಾಗ ಹಿಂದಕ್ಕೆ ತಳ್ಳಿ ಅವರ ಮಂಡಿಯ ಮೇಲಕ್ಕೆ ಕೈ ಕೊಡಿ. ಚತ್ವಾರಿ, ಪಂಚ, ಷಡು, ಸಪ್ತ, ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಹಸ್ತ. ಈಗ ಮತ್ತೊಂದು ಸೈಡಿಗೆ ಹಾಗೆ ತನ್ನಿ. ಭುಜದ ಭಾಗ ಇನ್ನಷ್ಟು ತಿರುಗಿಸಿ. ಸ್ಥಿತಿ. ಏಕಂ, ದ್ವೇ, ತ್ರೇಣಿ, ಚತ್ವಾರಿ, ಪಂಚ, ಷಡು, ಸಪ್ತ, ಅಷ್ಟ. ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ. ರೇಚಕ ವಾಪಸ್ ತನ್ನಿ. ಕಣ್ಣನ್ನು ಮುಚ್ಚಿ ದೀರ್ಘ ಪೂರಕ, ದೀರ್ಘ ರೇಚಕ ಮಾಡಿ. ಈಗ ಹಸ್ತವನ್ನು ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಒಬ್ರು ಮತ್ತೊಬ್ಬರಿಗೆ ಹೀಗೆ ಹಸ್ತ ಒಳಗಿನಿಂದ ಹಾಗೆ ಲಾಕ್ ಮಾಡಿ. ಕೈಯ ಗಂಟನ್ನು ಲಾಕ್ ಮಾಡಿ. ಕೈಯ ಗಂಟಿನ ಹತ್ರಕ್ಕೆ ಲಾಕ್ ಕೊಡಿ. ಕೈ ಗಂಟಿನ ಹತ್ರಕ್ಕೆ, ಕೈಯ ಗಂಟಿನ ಹತ್ರಕ್ಕೆ ಲಾಕ್ ಕೊಡಿ. ಹಾ, ಈಗ ಪೂರಕ ಮಾಡಿ ರೇಚಕ ಮಾಡ್ತಾ ಉಸಿರನ್ನು ಹೊರಗೆ ಹಾಕ್ತಾ ಈ ಸೈಡ್ಗೆ ಎಲ್ಲರೂ ಬಾಗಿ. ನೀವು ಉಸಿರನ್ನು ಹೊರಗೆ ಹಾಕ್ತಾ ಬಾಗಿ, ನೀವು ಉಸಿರು ತುಂಬಿಕೊಳ್ತಾ ಬಾಗಿ ಮೇಲಕ್ಕೆ. ನೋಡುವ, ರೇಚಕ ಒಬ್ರು ಮುಂದಕ್ಕೆ, ಪೂರಕ ಒಬ್ರು ಮೇಲಕ್ಕೆ. ಸ್ವಲ್ಪ ಸೊಂಟದ ಭಾಗ ಹಾಗೆ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಹಾ, ರೇಚಕ ವಾಪಸ್ ಬನ್ನಿ. ಈಗ ಪೂರಕ ಮಾಡಿ ಆ ಕಡೆಯವರು ಮೇಲಕ್ಕೆ ಬನ್ನಿ, ಈ ಕಡೆಯವರು ರೇಚಕ ಮಾಡ್ತಾ ಮುಂದಕ್ಕೆ. ಕಾಲು ಮಡಚಿಟ್ಟ ಕಾಲು ಹಾಗೆ ಇರ್ಲಿ, ಸೊಂಟದ ಭಾಗ ಎತ್ತಿಟ್ಟುಕೊಳ್ಳಿ. ಹಾಗೆ ಪೂರಕ, ಮತ್ತೊಬ್ರು ರೇಚಕ, ಹಾಗೆ ಸೈಡ್. ಪೃಷ್ಠದ ಭಾಗ ಕಾಲ್ ಮಡಚಿ ಕುತ್ಕೊಂಡವರು ಪೃಷ್ಠದ ಭಾಗ ಎತ್ತಲಿಕ್ಕಿಲ್ಲ. ಕಾಲ್ ಮಡಚಿ ಕುತ್ಕೊಂಡವರು ಪೃಷ್ಠದ ಭಾಗ ಹಾಗೆ ಇರ್ಬೇಕು. ಆ ಕಡೆಯವರು ಮಾತ್ರ ಪೃಷ್ಠದ ಭಾಗ ಎತ್ತಿ ಮೇಲಕ್ಕೆ ಬರ್ಬೇಕು. ಹಾಗೆ ವಾಪಸ್ ಕಾಲ್ ಮಡಚಿ ಇಡ್ಬೇಕು, ರಿಲೀಸ್ ಮಾಡ್ಲಿಕ್ಕಿಲ್ಲ.
ಹಾಗೆ ಈಚೆ ಸೈಡ್ ಎಡ ಸೈಡಿಗೆ ಬಾಗಿ, ಮೇಲಕ್ಕೆ ಬನ್ನಿ. ಬಲ ಸೈಡಿಗೆ ಬಾಗಿ, ಮೇಲಕ್ಕೆ ಬನ್ನಿ. ಎಡ, ಮೇಲಕ್ಕೆ, ಬಲ, ಮೇಲಕ್ಕೆ, ಹಾಗೆ ಎಡಕ್ಕೆ ಬಾಗಿ ಮುಂದಕ್ಕೆ ಸ್ಥಿತಿ. ಹಾಗೆ ಇರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಮೇಲಕ್ಕೆ ಮತ್ತೊಂದು ಸೈಡ್. ಹಣೆಯನ್ನು ತಾಗಿಸ್ಲಿಕ್ಕೆ ನೋಡಿ ಪ್ರಯತ್ನ ಪಡಿ. ಮುಂದಕ್ಕೆ ಬಾಗಿದವರು, ಪೃಷ್ಠದ ಭಾಗ ಮುಂದಕ್ಕೆ ಬಾಗಿದವರು ಎತ್ತೋದು ಬೇಡ. ಮೇಲಕ್ಕೆ ಬಂದವರು ಮಾತ್ರ ಎತ್ತಿಟ್ಟುಕೊಳ್ಳಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಕಾಲನ್ನು ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ಮುಖ ಮುಖ ಹಾಕಿ ಕೂತ್ಕೊಳ್ಳಿ. ಈಗ ನಿಮ್ಮ ಹಸ್ತವನ್ನು ಲಾಕ್ ಮಾಡಿ ಪಾದ ತಾಗಿಸಿಟ್ಕೊಳ್ಳಿ. ಒಂದೊಂದು ಕಾಲನ್ನು ಹಾಗೆ ಮೇಲಕ್ಕೆ ಕೆಳಕ್ಕೆ ಮಾಡಿ. ಈಗ ಈ ಕಡೆ ಇರುವ ಮುಂದುಗಡೆ ಇರುವ ಕಾಲನ್ನು ಮೇಲಕ್ಕೆ, ಮುಂದುಗಡೆ ಇರುವ ಕಾಲನ್ನು ಮೇಲಕ್ಕೆ ಇಟ್ಕೊಳ್ಳಿ. ಎಲ್ಲರೂ ವಾಪಸ್ ತನ್ನಿ. ಮತ್ತೊಂದು ಕಾಲು ಹಾಗೆ ಮೇಲಕ್ಕೆ ಎತ್ತಿ ನೇರ ಮಾಡಿ ವಾಪಸ್. ಮುಂದಿರುವ ಕಾಲು ವಾಪಸ್, ಹಿಂದಿರುವ ಕಾಲು ನೆಕ್ಸ್ಟ್ ವಾಪಸ್, ಮುಂದಿರುವ ಕಾಲು ವಾಪಸ್, ಮತ್ತೊಂದು ಕಾಲು ವಾಪಸ್, ಮುಂದಿರುವ ಕಾಲು ವಾಪಸ್, ಮತ್ತೊಂದು ವಾಪಸ್. ಎರಡು ಕಾಲುಗಳನ್ನು ಜೊತೆಯಾಗಿ ಮೇಲಕ್ಕೆತ್ತಿ ವಾಪಸ್ ತನ್ನಿ. ಮತ್ತೊಂದ್ಸರಿ ಮೇಲಕ್ಕೆ ಎತ್ತಿ ಎರಡು ಕಾಲು. ಎರಡು ಕಾಲುಗಳನ್ನು ಎತ್ತಿ ವಾಪಸ್ ತನ್ನಿ. ಮತ್ತೊಮ್ಮೆ ಎರಡು ಕಾಲುಗಳನ್ನು ಎತ್ತಿ ಮೇಲಕ್ಕೆ ಪ್ರಯತ್ನ ಪಡಿ. ಹಸ್ತ ಹಾಗೆ ಇರ್ಲಿ, ಲಾಕ್ ಮಾಡಿಕೊಳ್ಳಿ ಹಸ್ತ. ವಾಪಸ್ ತನ್ನಿ. ಈಗ ಹಾಗೆ ಎರಡು ಕಾಲು ಮೇಲಕ್ಕೆ ಎತ್ತಿ ಸ್ಥಿತಿಗೆ ಹೋಗುವ. ಕಾಲನ್ನು ನೇರ ಮಾಡಿ. ಬೆನ್ನು ಗೂನು ಬೇಡ, ಬೆನ್ನನ್ನು ಸ್ವಲ್ಪ ಒಳಕ್ಕೆ ಮಾಡಿ ನೇರ ಕೂತ್ಕೊಳ್ಳಿ. ಮಂಡಿ ಮರ್ಚಬೇಡಿ, ಪಾದ ಜೊತೆಯಾಗಿರ್ಲಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ರಿಲೀಸ್ ಮಾಡಿ. ಹಾಗೆ ಬೆನ್ನು ತಾಗಿಸಿ ಕೂತ್ಕೊಳ್ಳಿ ಒಮ್ಮೆ. ಈಗ ಹಾಗೆ ಕಾಲನ್ನು ಚಾಚಿ ಮುಂದಕ್ಕೆ. ಮುಂದೆ ಇದ್ದವರು ಹಾಗೆ ಇಬ್ರು ಮುಂದಕ್ಕೆ ಬಾಗಿಕೊಳ್ಳಿ. ಇಬ್ರು ಮುಂದಕ್ಕೆ ಪಶ್ಚಿಮೋತ್ತಾನಾಸನ ಚಾಲನೆ ಮಾಡಿಕೊಳ್ಳಿ. ಕೈಯನ್ನು ಪೂರಕ ಮಾಡ್ತಾ ಎದುರಿನಿಂದಲೇ ಮೇಲಕ್ಕೆತ್ತಿ ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ರೇಚಕ ವಾಪಸ್ ತನ್ನಿ ಕೈಯನ್ನ. ಈಗ ಎಡ ಸೈಡ್ ಇದ್ದವರು, ಈ ಕಡೆ ಇದ್ದವರು ಪಶ್ಚಿಮೋತ್ತಾನಾಸನ ಮಾಡಿ, ಬಲ ಸೈಡ್ ಇದ್ದವರು ಪೂರ್ವೋತ್ತಾನಾಸನ ಮಾಡಿ. ಹಾಗೆ ಪೂರಕ ಮಾಡ್ತಾ ಕೈಯನ್ನು ಮೇಲಕ್ಕೆ ಎತ್ತಿ ಎಡ ಸೈಡ್ ಇದ್ದವರು ಇಬ್ರು ಎತ್ತಿ ಹಾಗೆ ಮುಂದಕ್ಕೆ ಬಾಗಿ, ಎಡ ಸೈಡಿಗೆ ಬಾಗಿ ಒಬ್ರು. ಬಲ ಸೈಡ್ ಇದ್ದವರು ಮೇಲಕ್ಕೆ ಬನ್ನಿ. ಬಲ ಸೈಡ್ ಇದ್ದವರು ಹಾಗೆ ಮೇಲಕ್ಕೆ, ಅವರ ಬೆನ್ನಿನ ಮೇಲಕ್ಕೆ ಬನ್ನಿ. ಬೆನ್ನಿನ ಮೇಲಕ್ಕೆ ಪೂರ್ವೋತ್ತಾನಾಸನ, ಪಶ್ಚಿಮೋತ್ತಾನಾಸನ. ಹಾಗೆ ಕೈಯನ್ನು ಮೇಲಿನಿಂದ ಅವರ ಪಾದ ಹಿಡ್ಕೊಳ್ಳಿ. ಹಾಗೆ ಹಿಡ್ಕೊಳ್ಳಿ. ಕಾಲನ್ನು ನೇರ ಮಾಡಿ ಪಾದ ಸೇರಿಸಿಟ್ಕೊಳ್ಳಿ. ಇನ್ನಷ್ಟು ಬಾಗಿ ಮೇಲಕ್ಕೆ ಬನ್ನಿ. ಇನ್ನು ಮೇಲಕ್ಕೆ, ಪುಷ್ಪ ಅವರು ಇನ್ನು ಮೇಲಕ್ಕೆ ಬನ್ನಿ. ಇನ್ನು ಬನ್ನಿ. ಅವರ ಕುತ್ತಿಗೆ ಹತ್ತಿರ ನಿಮ್ಮ ಕುತ್ತಿಗೆ ಇರ್ಲಿ. ಸ್ಥಿತಿ ಸ್ಥಿತಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು
ಸಪ್ತ ಅಷ್ಟ ಹಾಗೆ ವಾಪಸ್ ಬನ್ನಿ. ಈಗ ಹಾಗೆ ಮತ್ತೊಬ್ರು ಬಲ ಸೈಡ್ ಇದ್ದವರು ಮುಂದಕ್ಕೆ ಬಾಗಿ, ಹಸ್ತಪೂರಕ ಮರ್ತ ಮೇಲಕ್ಕೆತ್ತಿ ಹಾಗೆ ಬಲ ಸೈಡ್ ಇದ್ದವರು ಮುಂದಕ್ಕೆ ಬಾಗಿ, ಎಡ ಸೈಡ್ ಇದ್ದವರು ಹಾಗೆ ಮೇಲಕ್ಕೆ ಬನ್ನಿ. ಹಸ್ತದಿಂದ ಹಾಗೆ ಪಾದ ಹಿಡ್ಕೊಳ್ಳಿ, ಕಾಲನ್ನು ನೇರ ಮಾಡಿಕೊಳ್ಳಿ, ಪಾದವನ್ನು ಸೇರಿಸಿ, ಇಬ್ರು ಪಾದ ಸೇರಿಸ್ಬೇಕು. ಎಡ ಸೈಡ್ ಇದ್ದವರು ಬಲ ಸೈಡ್ ಇದ್ದವರು ಇಬ್ರು ಪಾದವನ್ನು ಸೇರಿಸಿಟ್ಕೊಳ್ಳಿ. ಹಾಗೆ ಸ್ಥಿತಿಗೆ ಹೋಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ, ಕಾಲು ನೇರ ಮಾಡಿ. ಷಡು, ಕಾಲು ನೇರ ಮಾಡಿ ಕಲಾವತಿ ಅವರೇ. ಸಪ್ತ, ಅಷ್ಟ, ವಾಪಸ್ ಬನ್ನಿ, ವಾಪಸ್. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ, ವಿಶ್ರಾಂತಿ. ಕಣ್ಣು ಮುಚ್ಚಿ ವಿಶ್ರಾಂತಿ, ವಿಶ್ರಾಂತಿ. ಈಗ ಒಬ್ರು ಬಲಗಾಲು ಒಬ್ರು ಎಡಗಾಲನ್ನು ಮಡಚಿ, ಒಂದು ಕಾಲನ್ನು ಮಡಚಿ. ಒಂದು ಸೈಡಿದು ಬಲಗಾಲು, ಒಂದು ಸೈಡಿನದು ಎಡಗಾಲು. ನೀವು ಆ ಕಡೆದು ಕಾಲು ಮಡಚಿ, ಈ ಕಡೆದು ಕಾಲನ್ನೇ ಮಡಚಿ. ಮಡಚಿರಿ. ಈಗ ಪೂರಕ ಮಾಡ್ತಾ ಕೈಯನ್ನು ಎತ್ತಿ ಮೇಲಕ್ಕೆ. ಈ ರೇಚಕ ಮಾಡ್ತಾ ಈ ಕೈಯನ್ನು ಇಲ್ಲಿಟ್ಟುಕೊಳ್ಳಿ, ಈ ಕೈಯನ್ನು ಹಿಂದಕ್ಕೆ ತನ್ನಿ. ಈಗ ಹಾಗೆ ಆ ಕೈಯನ್ನು ಇಲ್ಲಿಟ್ಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ. ಇನ್ನೊಮ್ಮೆ ರೇಚಕ ಹಾಗೆ ಅದೇ ಕೈಯನ್ನು ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಅದೇ ಕೈಯನ್ನು ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಅದೇ ಕೈಯನ್ನು ಇಟ್ಟುಕೊಳ್ಳಿ. ಅದೇ ಕೈ ಫಸ್ಟಿಗಿರುವ ಕೈಯನ್ನೇ ಹಾಗೆ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಕೈಯನ್ನು ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಹಾಗೆ ಸ್ಥಿತಿಯಲ್ಲಿ ನಿಂತುಕೊಳ್ಳುವ ವಕ್ರಾಸನದ ಸ್ಥಿತಿ. ಸಿರಾಡಿ ದೀರ್ಘ ಪೂರಕ ರೇಚಕ ಮಾಡಿ. ಈ ಕಾಲು ಕೊಡಿ, ಮುಂದೆ ಚಾಚಿ, ಈ ಕಾಲು ಮಡಚಿ. ಈ ಕೈಯಿಂದ ಹಿಡ್ಕೊಳ್ಳಿ, ಈ ಕೈಯನ್ನು ಹಿಂದಕ್ಕೆ ಕೊಡಿ. ಈಗ ನಿಮ್ಮ ಕೈಯನ್ನು ಎಡೆ ಮೇಲೆ. ಸ್ಥಿತಿ, ಸ್ಥಿತಿ. ಈ ಕಾಲು ಮಡಚಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈ ಕೈಯಿಂದ ಹೀಗೆ ಬರ್ಬೇಕಾಯ್ತಾ? ಈ ಕೈ ಹಿಂದಕ್ಕೆ. ವಾಪಸ್ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ ಎತ್ತಿ, ರೇಚಕ ವಾಪಸ್ ತಾನೆ. ಈಗ ಮತ್ತೊಂದು ಕಾಲು ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ, ಮತ್ತೊಂದು ಕಾಲನ್ನು ಇಟ್ಕೊಳ್ಳಿ. ಈಗ ಒಮ್ಮೆ ಲೂಸಿಂಗ್ ಎಕ್ಸರ್ಸೈಸ್ ಮಾಡುವ. ಪೂರಕ ಮಾಡ್ತಾ ಕೈಯನ್ನು ಮೇಲಕ್ಕೆ ಎತ್ತಿ, ರೇಚಕ ವಾಪಸ್. ಪೂರಕ ಮೇಲಕ್ಕೆ ಕೈ, ರೇಚಕ ವಾಪಸ್. ಪೂರಕ ರೇಚಕ ವಾಪಸ್. ಭುಜವನ್ನು ಇನ್ನಷ್ಟು ತಿರುಗಿಸ್ಬೇಕು, ಚೆನ್ನಾಗಿ ಟ್ವಿಸ್ಟಿಂಗ್ ಬರ್ಬೇಕು ಬಾಡಿಯಲ್ಲಿ. ಪೂರಕ ರೇಚಕ ಪೂರಕ. ಈಗ ಸ್ಥಿತಿಗೆ ಹೋಗುವ. ರೇಚಕ ಹಾಗೆ ಇನ್ನಷ್ಟು ಭುಜವನ್ನು ತಿರುಗಿಸಿ ಹಿಂದಕ್ಕೆ, ಮಂಡಿಯನ್ನು ಇಟ್ಕೊಳ್ಳಿ. ಸ್ಥಿತಿ ಏಕಂ. ನಿಮ್ಮ ಮಂಡಿಯನ್ನು ಇನ್ನಷ್ಟು ಹತ್ತಿರ ತನ್ನಿ, ಕೈಯಿಂದ ಎಳ್ಕೊಡ ಹಾಗೆ. ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ.
ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ವಾಪಸ್ ಕಾಲು ರಿಲೀಸ್ ಮಾಡಿ, ಒಮ್ಮೆ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಈಗ ಹಾಗೆ ಮುಖ ಹಾಕಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಕೈಯನ್ನು ಹಿಡ್ಕೊಳ್ಳಿ. ಸುಖಾಸನದಿಂದ ಹಾಗೇ ಮೇಲಕ್ಕೆ ಎದ್ದೇಳಿ. ಕಾಲು ಹಾಗೇ ಇರ್ಲಿ, ಕತ್ರಿ ಕಾಲು ಹಾಗೇ ಇರ್ಲಿ. ಕತ್ರಿ ಕಾಲು ಅಪೋಸಿಟ್ ಆಗಿ ಹೀಗೆ ಹಾಗೇ ಇರ್ಬೇಕು. ಕೈಯನ್ನು ಹಿಡ್ಕೊಳ್ಬೇಕು. ಹಾಗೆ ರೇಚಕ ಮಾಡ್ತಾ ಕುತ್ಕೊಂಡ್ಬಿಡಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ಹಾಗೆ ಕುತ್ಕೊಂಡ್ಬಿಡಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ಹಾಗೆ ಕೂತ್ಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ ಹೇಳಿ. ಈಗ ಕಾಲನ್ನು ಬದಲಿಸಿ. ಬದಲಿಸಿ. ಆವಾಗ ಹೇಗೆ ಇಟ್ಟಿದ್ರೆ ಅದು ಬದಲಿಸಿ. ಈಗ ರೇಚಕ ಮಾಡ್ತಾ ಕುತ್ಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ಹಾಗೆ ರೇಚಕ ಮಾಡ್ತಾ ಕುತ್ಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ಹಾಗೆ ಕುತ್ಕೊಳ್ಳಿ. ಸ್ವಸ್ಥ. ಒಮ್ಮೆ ಕಣ್ಣನ್ನು ಮುಚ್ಚಿ ಕೈ ರಿಲೀಸ್ ಮಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ಈಗ ಕೈಯನ್ನು ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಪಾದವನ್ನು ಎದುರಿಗೆ ತನ್ನಿ. ಪಾದ ನೆಲಕ್ಕೆ ತಾಗಿಸಿ. ಇಬ್ಬರ ಪಾದನು ನೆಲಕ್ಕೆ ತಾಗಿರಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ಕುತ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಪೃಷ್ಠದ ಭಾಗ ಜಾಗ್ರತೆ ಮಾಡಿಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ವಾಪಸ್. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ರೇಚಕ ಮಾಡ್ತಾ ಕುತ್ಕೊಳ್ಳಿ. ಲಾಸ್ಟ್ ಒನ್. ಪೂರಕ ಮಾಡ್ತಾ ಮೇಲಕ್ಕೆ ಎದ್ದೇಳಿ. ಈಗ ಕೈಯನ್ನು ಎಳೆದಿಟ್ಟುಕೊಳ್ಳಿ. ಹಾಗೆ ಉತ್ಕಟಾಸನದ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿಟ್ಕೊಳ್ಳಿ. ಕುರ್ಚಿಯಲ್ಲೇ ಕೂತ್ಕೊಂಡಾಗೆ ಕೂತ್ಕೊಂಡು ಬಿಡಿ. ಕಾಲು ನೆಲದಿಂದ ಮೇಲಕ್ಕೆ ಎಲ್ ಶೇಪಲ್ಲಿಗೆ ಬರಲಿ. ಎಲ್ ಶೇಪಲ್ಲಿ ಇರ್ಲಿ. ಹಾಗೆ ಸ್ಥಿತಿ. ಏಕಂ ದ್ವೇ. ಅಲುಗಾಡ್ಬೇಡಿ. ಹಾಗೆ ಸ್ಥಿತಿಯಲ್ಲಿರಿ. ತ್ರೇಣಿ. ಕೈಯನ್ನು ಎಳೆದಿಟ್ಕೊಳ್ಳಿ ಭುಜದ ನೇರಕ್ಕೆ. ದೇಹ ಮುಂದಕ್ಕೆ ಬಾಗೋದ್ ಬೇಡ. ದೇಹ ಹೀಗೆ ನೇರ ಇರ್ಬೇಕು. ಕೈ ಮುಂದಕ್ಕೆ ಎಳೆದಿಟ್ಕೊಳ್ಬೇಕು. ದೇಹ ಹಾಗೆ ನೇರ ಬರ್ಬೇಕು. ಸ್ಥಿತಿ. ನೋಡುವ ಇರಿ. ಸ್ಥಿತಿ. ಏಕಂ. ಸ್ವಲ್ಪ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಕೈ ಮೇಲಕ್ಕೆ ಎತ್ತಿಟ್ಟು. ಈಗ ಕುತ್ಕೊಳ್ಳಿ. ಹಾಗೆ ಈಗ ಕುತ್ಕೊಳ್ಳಿ. ಇನ್ನು ಈಗ ಚೆನ್ನಾಗಾಯ್ತು. ಕೈ ಎತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮಾಡ್ತಾ ಮೇಲಕ್ಕೆ. ಕಣ್ಣನ್ನು ಮುಚ್ಚಿ ಒಮ್ಮೆ ದೀರ್ಘ ಪೂರಕ ದೀರ್ಘ ರೇಚಕ ಮಾಡಿ. ದೀರ್ಘ ಪೂರಕ ದೀರ್ಘ ರೇಚಕ. ವಿಶ್ರಾಂತಿ ತಗೊಳ್ಳಿ. ಈಗ ಒಬ್ಬರೊಬ್ಬರು ಒಂದೊಂದು ಕಾಲನ್ನು ಮತ್ತೊಬ್ಬರು ಭುಜದ ಮೇಲಕ್ಕೆ ಇಟ್ಟುಕೊಳ್ಳಿ. ಒಂದೊಂದು ಕಾಲನ್ನು ಮಾತ್ರ. ಇಬ್ರು ಬೇಡ. ಎರಡು ಕಾಲನ್ನು ಹಿಡಿದು ಒಬ್ರು ಕಾಲ ಎತ್ತುವಾಗ ಅವರಿಗೆ ಒಂಚೂರು ಸ್ವಲ್ಪ ಸಪೋರ್ಟಿಗೆ ಕೊಡಿ. ಒಂದೊಂದು ಕಾಲನ್ನು ಹಾಗೆ ಎತ್ತಿ ಭುಜದ ಮೇಲೆ ಇಟ್ಕೊಳ್ಳಿ. ಹಾಗೆ ವಾಪಸ್ ತಾನೆ. ನಿಧಾನ. ಒಂದು ಕಾಲ ಎತ್ತಿದ ನಂತರ ವಾಪಸ್ ತಾನೆ. ಮತ್ತೊಂದು ಕಾಲನ್ನು ಎತ್ತಿ. ಒಬ್ರು ಮಾತ್ರ. ಈಗ ಒಂದು ಕಾಲ ಇಟ್ರಿಯಾ ಕೆಳಗಿಳಿಸಿ. ಮತ್ತೊಂದು ಕಾಲ ನೀಡಿ. ಮತ್ತೊಂದು ಕಾಲ. ನೀವೇ ಒಬ್ರೆ. ಎರಡು ಸಾರಿ ಮಾಡಿಕೊಳ್ಳಿ. ಎರಡು ಸಾರಿ. ಒಬ್ರೆ ಒಂದು ಕಾಲ್ ಮೇಲಕ್ಕೆ ಇಟ್ಟು ವಾಪಸ್. ವಾಪಸ್. ಮತ್ತೊಂದು ಕಾಲ್ ಮೇಲಕ್ಕೆ ಇಡಿ. ಒಬ್ರೆ. ಆ ಕಡೆ ಇದ್ದವ್ರು ಮಾತ್ರ. ಬಲ ಸೈಡ್ ಇದ್ದವ್ರು ಮಾತ್ರ ಮೇಲಕ್ಕೆ ಎತ್ತಿ ವಾಪಸ್ ವಾಪಸ್ ವಾಪಸ್.
ವಾಪಸ್. ಹಾ, ಈಗ ಹಾಗೆ ಒಬ್ಬರಾದ ನಂತರ ಈಗ ಮತ್ತೊಬ್ರು, ಮತ್ತೊಂದು ಜೋಡಿ. ಹಾ, ಅಲ್ಲ, ಒಮ್ಮೆ ಲೂಸಿಂಗ್ ಎಕ್ಸರ್ಸೈಸ್ ಮಾಡಿ. ಹಾ ಹಾ, ಮತ್ತೊಂದು ಕಾಲನ್ನ ಹಾಗೆ ಇಟ್ಟುಕೊಳ್ಳಿ. ಮೇಲೆ ಕೆಳಕ್ಕೆ ಇಟ್ರಿಯಾ? ಈಗ ಒಬ್ಬರಾದ ನಂತರ ಮತ್ತೊಬ್ರು ಇಟ್ರಿಯಾ? ಈಗ ಇಟ್ಟ ನಂತರ ಸ್ಥಿತಿಗೆ ಹೋಗುವ. ಹಾಗೆ ಕಾಲನ್ನು ಒಬ್ರು ಮೇಲಕ್ಕೆ ಎತ್ತಿಟ್ಕೊಳ್ಳಿ. ಹಾ, ಹಾಗೆ ಇರಿ. ನೇರವಾಗಿ ನಿಂತ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ರಿಲೀಸ್ ಮಾಡಿ. ಮತ್ತೊಂದು ಕಾಲು, ಮತ್ತೊಂದು ಕಾಲು ಒಬ್ರೇ ಇಟ್ಕೊಳ್ಳಿ. ಈಗ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಮತ್ತೊಬ್ರು. ಈಗ ಭುಜದ ನೇರದವರೆಗೆ ಆಗದಿದ್ರೆ ಒಂದು ಪಕ್ಷ ನಿಮಗೆ ಎಷ್ಟಾಗ್ತದೆ? ಸೊಂಟದವರೆಗಾದ್ರೆ ಸೊಂಟದವರೆಗೆ ಇಷ್ಟಕ್ಕೆ. ಎಷ್ಟು ಮೇಲಕ್ಕೆ ಎಷ್ಟಲಿಕ್ಕೆ ಆಗ್ತದೆ ನೋಡಿ. ಮತ್ತೊಬ್ರು ಹೀಗೆ ಸಪೋರ್ಟ್ ಕೊಡಿ ಅವರಿಗೆ, ಕಾಲಿಗೆ. ಆಯ್ತಾ? ಹಾ, ಈಗ ಹಾಗೆ ಮತ್ತೊಬ್ರು ಕಾಲನೆತ್ತಿ ಮೇಲಕ್ಕೆ. ಸ್ಥಿತಿ ಏಕಂ, ಚೆನ್ನಾಗಾಯ್ತು. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ರಿಲೀಸ್. ಇನ್ನೊಂದು ಕಾಲು. ಹಾಗೆ ಇರಿ. ನೇರವಾಗಿ ನಿನ್ನೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಒಮ್ಮೆ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ವಿಶ್ರಾಂತಿ. ಈಗ ಬೆನ್ನು ಹಾಕಿ ನಿಲ್ಲಿ. ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. 3.5 ಫೀಟ್ ಅಂತರ ಕೊಡಿ ಪಾದದಲ್ಲಿ. ಪಾದ ಹತ್ತಿರ ಇರ್ಲಿ. ಈಗ ಒಬ್ರು ಮುಂದಿರುವ ಕಾಲನ್ನು 90 ಡಿಗ್ರಿಗೆ ತನ್ನಿ. ಈ ಕಡೆ ಇರುವಂತದ್ದು ಮುಂದೆ ಇರುವ ಕಾಲು. ಹಿಂದೆ ಇರುವ ಕಾಲನ್ನು ಸ್ವಲ್ಪ ಒಳಮುಖವಾಗಿ ಇಟ್ಟುಕೊಳ್ಳಿ. ಹಾ, ಕೈಯನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಭುಜದ ನೇರಕ್ಕೆ ಎತ್ತಿ. ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಸೈಡಿಗೆ ಬಾಗಿ, ಅದೇ ಸೈಡಿಗೆನೆ ಮುಂದಿರುವ ಸೈಡಿಗೆನೆ ಬಾಗಿ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ. ಈಗ ಹಾಗೆ ಸ್ಥಿತಿಗೆ ಹೋಗುವ. ಒಮ್ಮೆ ಪಾದವನ್ನು ನೋಡಿಕೊಳ್ಳಿ. ಮ್ಯಾಟಿನ ಮೇಲ್ಗಡೆನೆ ಇರ್ಲಿ. ಇಬ್ರ ಪಾದನು ಮ್ಯಾಟಿನ ಮೇಲ್ಗಡೆನೆ ಇರ್ಲಿ. 90 ಡಿಗ್ರಿಗೆ ಇರ್ಲಿ ಪಾದ ಅಂತರ ಅಷ್ಟಕ್ಕೇನೆ ಇರ್ಲಿ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ದೀರ್ಘ ಒಮ್ಮೆ ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಹಾಗೆ ಉಸಿರು ಹೊರಗೆ ಆಗ್ತಾ ಬಾಗಿ ಮುಂದಕ್ಕೆ, ಸೈಡಿಗೆ ಬಾಗಿ. ಹಾಗೆ ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಹಸ್ತ. ರೇಚಕ ವಾಪಸ್ ತನ್ನಿ. ಕೈಯನ್ನು ರಿಲೀಸ್ ಮಾಡಿ. ಒಮ್ಮೆ ಕಾಲನ್ನು ಸೇರಿಸಿ ಪಾದ ಹತ್ತಿರ ತನ್ನಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈಗ ಹಾಗೆ ಪಾದ ಸೇರಿಸಿ ಒಮ್ಮೆ. ಈಗ ಪಾದ ಅಂತರ ಕೊಡಿ 3.5 ಫೀಟ್ ಅಷ್ಟು. ಈಗ ಹಿಂದಿರುವ ಕಾಲನ್ನು 90 ಡಿಗ್ರಿಗೆ ಇಟ್ಕೊಳ್ಳಿ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಮುಂದಿರುವ ಕಾಲು ಸ್ವಲ್ಪ ಪಾದ ಒಳಮುಖವಾಗಿರ್ಲಿ. ಭುಜದ ನೇರಕ್ಕೆ ಹಸ್ತ ತನ್ನಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಆಗ್ತಾ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ, ಕಾಲನ್ನು ಮಡಚಬೇಡಿ. ರೇಚಕ ಕಾಲು ನೇರೆದ್ದು ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ, ಕೈ ಭುಜದ ನೇರ ಮೇಲಕ್ಕೆ ಬರ್ಲಿ. ರೇಚಕ ಸೈಡಿಗೆ, ನೆತ್ತಿಯ ನೇರಕ್ಕೆ ಕೈ ಬೇಡ. ಪೂರಕ ಮೇಲಕ್ಕೆ. ಸ್ಥಿತಿಗೆ ಹೋಗುವ. ಹತ್ತಿರ ತನ್ನಿ. ಸ್ವಲ್ಪ ಪಾದ ಹತ್ತಿರ ಇರ್ಲಿ. ಹಿಂದಿನ ಪಾದ 90 ಡಿಗ್ರಿಯಲ್ಲಿ ಇರ್ಲಿ.
ಪಾದ ಆ ಕಡೆ 90 ಡಿಗ್ರಿಗೆ ಕೊಡಿ. ಸ್ಥಿತಿ ಹಾಗೆ ಪೂರಕ. ರೇಚಕ ಸೈಡಿಗೆ ಬಾಗಿ, ಕಾಲು ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ. ರೇಚಕ ವಾಪಸ್, ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈಗ ಹಾಗೆ ಕೂತ್ಕೊಂಡ್ಬಿಡಿ. ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಎಡಬದಿ ಇದ್ದವರು ಪಾದ ಅಂತರ ಕೊಡಿ. ಎಡಬದಿ ಇದ್ದವರು, ಈಚೆ ಸೈಡ್ ಇದ್ದವರು ಪಾದ ಅಂತರ ಕೊಡಿ, ಬಲ ಸೈಡ್ ಇದ್ದವರಲ್ಲ. ಈಗ ಎಡಬದಿ ಇದ್ದವರು ಹಸ್ತ ಪೂರಕ ಮರ್ತ ಮೇಲಕ್ಕೆ ಎತ್ತಿ. ಎಡ ಸೈಡ್ ಈ ಕಡೆ ಇದ್ದವರು ಪೂರಕ ಮರ್ತ ಮೇಲಕ್ಕೆ ಎತ್ತಿ ಹಾಗೆ ಮುಂದಕ್ಕೆ ಬಾಗಿ. ಎಡಬದಿಯವರು ಮಾತ್ರ ಮುಂದಕ್ಕೆ ಬಾಗಿ. ಈಗ ಬಲಬದಿ ಇದ್ದವರು ಪೂರಕ ಮರ್ತ ಮೇಲಕ್ಕೆ, ಅವರ ಬೆನ್ನಿನ ಮೇಲಕ್ಕೆ ಬಂದು ಕಾಲನ್ನು ಮೇಲಕ್ಕೆ ಎತ್ತಬೇಕು. ನೀವು ಎಡ ಸೈಡಿಗೆ ಇದ್ದವರು ಹಸ್ತ ವಾಪಸ್ ಬನ್ನಿ. ವಾಪಸ್ ಬನ್ನಿ ಒಮ್ಮೆ. ಎಡ ಸೈಡ್ ಇದ್ದವರು ಬಾಗಿದವರು ಹಸ್ತದಿಂದ ಪಾದ ಹಿಡ್ಕೊಳ್ಳಿ, ಹಾಗೆ ಗಲ್ಲವನ್ನು ನೆಲಕ್ಕೆ ತಾಗಿಸ್ಬೇಕು. ಬಲ ಸೈಡ್ ಇದ್ದವರು ಮೇಲಕ್ಕೆ ಬಂದು ಕಾಲನ್ನು ಮೇಲಕ್ಕೆ, ಎರಡು ಮೇಲಕ್ಕೆ ಎತ್ತಬೇಕು. ಉತ್ತಿತ ಪಾದಾಸನ ಮತ್ತೆ ಹಾಗೆ ಮುಂದಕ್ಕೆ ಬಾಗ್ಬೇಕು. ಆಗದಿದ್ರೆ ಬೇಕಿದ್ರೆ ಒಂದು ಕಾಲನ್ನು ಎತ್ತಿಕೊಳ್ಳಿ. ಇದು ಉಪವಿಷ್ಟದಲ್ಲಿ ನೋಡುವ, ಹಾಗೆ ಬಾಗಿ ನೋಡುವ. ಎಡ ಸೈಡ್ ಇದ್ದವರು ಪೂರಕ ಮಾಡಿ ಒಮ್ಮೆ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ. ಬಲ ಸೈಡಿನವರು ಹಾಗೆ ಮೇಲಕ್ಕೆ ಬನ್ನಿ. ಪಾದ ಹಿಡ್ಕೊಳ್ಳಿ. ಪಾದದ ಹತ್ರಕ್ಕೆ ಕೈ ಬರ್ಲಿ, ನಿಮ್ಮ ಕೈ ಇಲ್ಲಿವರೆಗೆ ಬರ್ಲಿ ಅವರ ಪಾದದ ಹತ್ರ. ಹಾಗೆ ಕಾಲನೆತ್ತಿ ಹಾಗೆ ಕಾಲ ಎತ್ತಿ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಈಗ ಹಾಗೆ ಮುಂದಕ್ಕೆ ಮತ್ತೊಂದು ಸೈಡಿಗೆ ಪಾದ ಉಪವಿಷ್ಟ ಮಾಡಿ ಹಾಗೆ ಮೇಲಕ್ಕೆ ಬನ್ನಿ. ರೇಚಕ ಮಾರ್ತ ಮುಂದಕ್ಕೆ ಬಾಗಿ. ಮತ್ತೊಬ್ರು ಹಾಗೆ ಬೆನ್ನಿನ ಮೇಲಕ್ಕೆ ಬನ್ನಿ. ಹಾಗೆ ಕಾಲುಗಳನ್ನು ಪಾದ ಇಟ್ಕೊಳ್ಳಿ. ಕಾಲುಗಳನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಒಂದು ಕಾಲನ್ನಾದ್ರೂ ಮೇಲೆ ಎತ್ತಿ, ಆಗದಿದ್ರೆ. ಸ್ಥಿತಿ ಏಕಂ ದ್ವೇ, ಒಂದು ಕಾಲು ಮೇಲಕ್ಕೆ ಬರ್ಲಿ. ತ್ರೀಣಿ ಚತ್ವಾರಿ ಪಂಚ ಮೇಲಕ್ಕಿನ್ನು ಷಡು ಸಪ್ತ ಅಷ್ಟ. ವಾಪಸ್ ಒಮ್ಮೆ ಕಣ್ಣನ್ನು ಮುಚ್ಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಜಾರಿ ಕೂತ್ಕೊಳ್ಳಿ. ಹಾಗೆ ಒಮ್ಮೆ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ. ಈಗ ಹಾಗೆ ಮುಖ ಹಾಕಿ ಕೂತ್ಕೊಳ್ಳಿ. ಪಾದ ತಾಗಿಸಿ. ಪಾದ ಅಂತರ ಕೊಡಿ. ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಕೈ ಲಾಕ್ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗೆ ಆಗ್ತಾ ಎಲ್ಲರೂ ಎಡ ಸೈಡಿಗೆ ಬಾಗಿ. ಈ ಕಡೆಗೆ ಹೀಗೆ ಬಾಗಿ. ಉಸಿರು ತುಂಬಿಕೊಂಡು ನೇರ. ಉಸಿರು ಹೊರಗೆ ಆಗ್ತಾ ಮತ್ತೊಂದು ಸೈಡಿಗೆ ಹಾಗೆ. ಉಸಿರು ತುಂಬಿಕೊಂಡು ನೇರ ಕೂತ್ಕೊಳ್ಳಿ. ಉಸಿರು ಹೊರಗೆ ಆಗ್ತಾ ಹಿಂದಕ್ಕೆ ಬಾಗಿ. ಎಷ್ಟಾಗ್ತದೆ ಅಷ್ಟಕ್ಕೆ ಬಾಗಿಕೊಳ್ಳಿ. ಬ್ಯಾಕ್ ಪೇನ್ ಇದ್ದವರು ಉಸಿರು ತುಂಬಿಕೊಂಡು ನೇರ.
ಉಸಿರು ಹೊರಗೆ ಹಾಕ್ತಾ ಮತ್ತೊಂದು ಸೈಡ್. ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಎಡ, ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಬಲ, ಉಸಿರು ತುಂಬಿಕೊಂಡು ನೇರ. ಈಗ ನೇರ ಬನ್ನಿ. ಈಗ ಉಸಿರು ಹೊರಗೆ ಹಾಕ್ತಾ ಸೈಡಿಗೆ ಬಾಗಿ, ಈ ಕಡೆಗೆ ಎಲ್ಲರೂ. ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಮತ್ತೊಂದು ಸೈಡ್. ಕಾಲು ಇನ್ನಷ್ಟು ಅಂತರ ಕೊಡಿ, ಮಂಡಿ ಹತ್ರ ಮಡಚಲಿಕ್ಕಿಲ್ಲ, ಇನ್ನಷ್ಟು ಅಂತರ ಕೊಡಿ. ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಮತ್ತೊಂದು ಸೈಡ್. ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಮತ್ತೊಂದು ಸೈಡ್. ಉಸಿರು ತುಂಬಿಕೊಂಡು ನೇರ, ಉಸಿರು ಹೊರಗೆ ಹಾಕ್ತಾ ಮತ್ತೊಂದು ಸೈಡ್. ಉಸಿರು ತುಂಬಿಕೊಂಡು ನೇರ. ಈಗ ಉಸಿರು ತುಂಬಿಕೊಳ್ಳಿ, ಉಸಿರು ಹೊರಗೆ ಹಾಕ್ತಾ ಎಲ್ಲರೂ ಹೀಗೆ ಎಡ ಸೈಡಿಗೆ ಬಾಗಿ ಸ್ಥಿತಿಗೆ ಹೋಗುವ. ಎಡ ಸೈಡ್ ಹಾಗೆ ಹಣೆಯನ್ನು ತಾಗಿಸಿ ಒಬ್ರು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಕಾಲಿನ ಗಂಟು ಒತ್ತಿ, ಕಾಲಿನ ಗಂಟು ನೆಲಕ್ಕೆ ಒತ್ತಿ ಇಟ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ. ಈಗ ಹಾಗೆ ಬಲ ಸೈಡಿಗೆ ಬಾಗಿ ಹಣೆಯನ್ನು ತಾಗಿಸಿ, ಸಾಧ್ಯ ಆದ್ರೆ ಗಲ್ಲ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಮೇಲಕ್ಕೆ ಬನ್ನಿ. ಈಗ ಹಾಗೆ ಎದುರಿಗೆ ಸೈಡಿಗೆ ಬಾಗಿ ಪಾರ್ಶ್ವ ಉಪವಿಷ್ಟ ಕೋನಾಸನ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಮತ್ತೊಂದು ಸೈಡ್. ಪಾದ ಇನ್ನಷ್ಟು ಅಂತರ ಕೊಡಿ. ಹಾಗೆ ಭುಜದ ಭಾಗವನ್ನು ಇನ್ನಷ್ಟು ಎತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಸ್ವಸ್ಥ. ಕಾಲನ್ನು ಹತ್ತಿರ ತನ್ನಿ. ಬದ್ಧ ಕೋನಾಸನ ಮಾಡಿಕೊಳ್ಳಿ. ಮಂಡಿಯನ್ನು ಹಾಗೆ ಮೇಲಕ್ಕೆ ಕೆಳಕ್ಕೆ ಮಾಡಿ. ಮಂಡಿ ಮೇಲೆ ಕೆಳಕ್ಕೆ ಮಾಡಿ. ಈಗ ಎಡ ಸೈಡ್ ಇದ್ದವರು ಕೂತ್ಕೊಳ್ಳಿ, ಬಲ ಸೈಡ್ ಇದ್ದವರು ಎದ್ದೇಳಿ ಮೇಲಕ್ಕೆ. ಹಾಗೆ ಮತ್ತೊಬ್ಬರ ಮಂಡಿಯ ಮೇಲಕ್ಕೆ ನಿಂತುಕೊಳ್ಳಿ. ಹಾಗೆ ನೇರವಾಗಿ ನಿಂತುಕೊಳ್ಳಿ. ನೇರವಾಗಿ ನಿಂತುಕೊಳ್ಳಿ ಮಂಡಿಯ ಮೇಲಕ್ಕೆ. ಸ್ಥಿತಿ ನಿಂತುಕೊಳ್ಳಿ ಹಾಗೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಈಗ ಮತ್ತೊಂದು ಸೈಡಿಗೆ ಹಾಗೆ. ಮತ್ತೊಂದು ಸೈಡಿಗೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ನೋಡಿ ನಿಧಾನ ನೋಡ್ತದ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ವಾಪಸ್ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ಒಮ್ಮೆ ವಿಶ್ರಾಂತಿ ತಕೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡಿ. ಈಗ ಮಂಡಿ ಮೇಲೆ ಕುತ್ಕೊಳ್ಳಿ. ಬೆನ್ನು ಹಾಕಿ ಕುತ್ಕೊಳ್ಳಿ. ಮಂಡಿ ಮೇಲೆ ಸ್ವಲ್ಪ ದೂರ ಕುತ್ಕೊಳ್ಳಿ. ದೂರ ಕುತ್ಕೊಳ್ಳಿ. ಉಶ್ವಾಸನ ಚಾಲನೆ ಮಾಡಿಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ. ಪೂರಕ ಮಾಡ್ತಾ ರೇಚಕ ವಾಪಸ್.
ಪೂರಕ ಮಾಡ್ತಾ ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ, ರೇಚಕ ವಾಪಸ್, ಪೂರಕ ಮಾಡ್ತಾ ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ, ರೇಚಕ ವಾಪಸ್. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ಹಾಗೆ ಒಬ್ಬರ ಹಸ್ತವನ್ನು ಮತ್ತೊಬ್ರು ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬನ್ನಿ, ಹಸ್ತ ಲಾಕ್ ಮಾಡಿ ಸೊಂಟದಿಂದ ದೇಹ ಮುಂದಕ್ಕೆ ತಳ್ಳಿ, ಹಾಗೆ ಹಿಂದಕ್ಕೆ ಬಾಗಿ, ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ವಜ್ರಾಸನದಲ್ಲಿ ಕುತ್ಕೊಳ್ಳಿ, ವಿಶ್ರಾಂತಿ ತಕೊಳ್ಳಿ, ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈಗ ಹಾಗೆ ಮುಖ ಹಾಕಿ ಕುತ್ಕೊಳ್ಳಿ, ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಮುಖ ಹಾಕಿ ಕಾಲನ್ನು ಮೇಲಕ್ಕೆತ್ತಿ, ಮುಖ ಹಾಕಿ ಕುತ್ಕೊಂಡು ಬೆನ್ನಿನ ಮೇಲೆ ಮಲ್ಕೊಂಡು ಕಾಲನ್ನು ಮೇಲಕ್ಕೆತ್ತಿ, ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ನೀವು ಮತ್ತೊಬ್ಬರ ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಕಾಲೆರಡನ್ನು ಮೇಲಕ್ಕೆತ್ತಿ, ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ, ಕಾಲುಗಳನ್ನು ಮೇಲಕ್ಕೆತ್ತಿ, ಹಸ್ತ ಲಾಕ್ ಮಾಡಿರ್ಲಿ. ಈಗ ಕಾಲುಗಳು ಎತ್ತಿದಲ್ಲಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಬೆನ್ನಿನ ಮೇಲೆ. ಈಗ ಬೆನ್ನಿನ ಮೇಲೆ ಮಲಗಿ ಕಾಲಿನಿಂದ ಪಾದ ಒತ್ತಿ ಚೆನ್ನಾಗಿ ಸೈಕ್ಲಿಂಗ್ ಮಾಡಿ. ಸೈಕ್ಲಿಂಗ್, ಕಾಲು ನೇರ ಮೇಲಕ್ಕೆ ಬಂದು ಹಾಗೆ ಕೆಳಕ್ಕೆ ಬರ್ಲಿ, ಒಂದೇ ರೀತಿಯಾಗಿ ಬರ್ಲಿ ಕಾಲು. ಹಾಗೆ ಸೈಕ್ಲಿಂಗ್ ಮಾಡಿ. ಹಾಗೆ ಸೈಕ್ಲಿಂಗ್ ಮಾಡಿ ಪರ್ಫೆಕ್ಟ್ ಆಗಿ ಬರ್ಬೇಕು. ಕಾಲು ಮುಂದಕ್ಕೆ ಹಿಂದಕ್ಕೆ ಹೊಟ್ಟೆಗೆ ಒತ್ಕೋಬೇಕು. ಹಾಗೆ ಚೆನ್ನಾಗಾಯ್ತು. ಹೊಟ್ಟೆಗೆ ಒತ್ತದಿದ್ರೆ ಒಬ್ರು ಮತ್ತೊಬ್ರು ಒತ್ತಿಕೊಳ್ಳಿ ಹೊಟ್ಟೆಗೆ. ಹಾಗೆ ಈಗ ರಿವರ್ಸ್ ಮಾಡಿ. ರಿವರ್ಸ್ 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 ರಿವರ್ಸ್. ಸ್ವಸ್ಥ. ಪಾದ ಸೇರಿಸಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಈಗ ಹಾಗೆ ಸೊಂಟದ ಭಾಗ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಹಸ್ತ ಲಾಕ್ ಮಾಡಿ ಸೊಂಟವನ್ನು ಮೇಲಕ್ಕೆ ಎತ್ತಿ ಸರ್ವಾಂಗಾಸನದ ಸ್ಥಿತಿಗೆ ಜೋಡಿ ಜೋಡಿಯಾಗಿ ಹೋಗಿ. ಇಬ್ರು ಜೊತೆಯಾಗಿ ಸೊಂಟವನ್ನು ಎತ್ತುಕೊಂಡಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಒಬ್ರು ಎತ್ತಿಕೊಂಡಲ್ಲಿ ಮತ್ತೊಬ್ಬರಿಗೆ ಎತ್ತಲಿಕ್ಕೆ ಆಗಲ್ಲ. ಸೊಂಟ ಜೊತೆಯಾಗಿ ಎತ್ತಿಕೊಳ್ಳಿ. ಹಾಗೆ ಮೇಲಕ್ಕೆ ಎತ್ತಿ ಸೊಂಟ. ಹಾಗೆ ಬನ್ನಿ, ಹಾಗೆ ಬನ್ನಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ, ಸೊಂಟ ಎತ್ತಿನಷ್ಟು, ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಪಾದವನ್ನು ನೆಲಕ್ಕೆ ತಾಗಿಸಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈಗ ಕಾಲು ಹಾಗೆ ಪಾದ ಸೇರಿಸಿ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು 90 ಡಿಗ್ರಿಗೆ ತನ್ನಿ. ತನ್ನಿ ಮೇಲಕ್ಕೆ. ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಂಡ್ರಿ ಅಲ್ಲ, ಒಬ್ರು ಎಡಕ್ಕೆ ಕಾಲು. ಈಗ ಕಾಲು ನೇರ ಬರ್ಲಿ, ಕಾಲು ನೇರ ಬರ್ಲಿ. ನಿಮ್ಮ ಪಾದ ಸೇರಿಸಿ ಒಬ್ರು ಸೊಂಟವನ್ನು ಎತ್ತಿ ಎಡಕ್ಕೆ, ನೀವು ಬಲಕ್ಕೆ. ಹಾಗೆ ಸೈಡಿಗೆ ಬರ್ಬೇಕು. ಮತ್ತೊಮ್ಮೆ ಹಾಗೆ ಎತ್ತಿ ಇಟ್ಟುಕೊಂಡು ಮತ್ತೊಂದು ಸೈಡಿಗೆ ಹಾಗೆ ಮಾಡ್ತಾ ಬನ್ನಿ. ಒಮ್ಮೆ ಎಡಕ್ಕೆ ಸೊಂಟವನ್ನು ಹತ್ರ ಬನ್ನಿ, ಸೊಂಟ ಎತ್ತಿ ಆಚೆ ಸೈಡಿಗೆ.
ಹಾ, ಮತ್ತೊಮ್ಮೆ ಸೊಂಟವನ್ನು ಎತ್ತಿ ಮತ್ತೊಂದು ಸೈಡ್. ಹಾಗೆ ಚೆನ್ನಾಗಾಯ್ತು. ಕಾಲೆರಡು ಜೊತೆಯಾಗಿರ್ಲಿ, ನೇರ ಇರ್ಲಿ. ಸೊಂಟವನ್ನು ಎತ್ತಿ ಮೇಲೆಯಿಂದ ಹಾಗೆ ಸೈಡಿಗೆ, ಹಾಗೆ ಸೊಂಟವನ್ನು ಎತ್ತಿ ಮೇಲೆ, ಹಾಗೆ ಮತ್ತೊಂದು ಸೈಡ್. ಸೊಂಟವನ್ನು ಎತ್ತಿ ಮೇಲೆ, ಹಾಗೆ ಮತ್ತೊಂದು ಸೈಡ್. ಸೊಂಟವನ್ನು ಎತ್ತಿ ಮೇಲೆ, ಹಾಗೆ ಮತ್ತೊಂದು ಸೈಡ್. ಈಗ ಪೂರ್ಣ ಜಠರ ಪರಿವರ್ತನಾಸನದ ಸ್ಥಿತಿಗೆ ಹೋಗುವ. ಕೈ ಹಾಗೆ ಲಾಕ್ ಮಾಡಿ ಇಟ್ಕೊಡಿ. ನಿಮ್ಮ ಕಾಲುಗಳನ್ನು ಮಾತ್ರ ನಿಮ್ಮ ಭುಜದ ನೇರದವರೆಗೆ ತರಬೇಕು. ಭುಜದ ನೇರದವರೆಗೆ. ಕಾಲುಗಳನ್ನು ಎತ್ತಿ ಮೇಲಕ್ಕೆ, ಹಾಗೆ ಭುಜದ ಹತ್ರದವರೆಗೆ ತನ್ನಿ. ಒಬ್ರೊಬ್ರು ಒಂದೊಂದು ಸೈಡ್, ನೀವು ಈಚೆ ಸೈಡಿಗೆ, ಈಚೆ ಸೈಡ್. ಇದು ಟಾಪ್ ಸರಿ, ಟಾಪ್ ಸರಿ. ಸೈಡಿಗೆ ಕೊಡಿ. ಹಾಗೆ ಹಾಗೆ ದೃಷ್ಟಿ ಕಾಲು ಒಂದು ಸೈಡ್ ಇಡಿ, ದೃಷ್ಟಿ ಅಪೋಸಿಟಿಗೆ ಕೊಡಿ. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮರ್ತ ಮೇಲಕ್ಕೆ, ಮತ್ತೊಂದು ಸೈಡಿಗೆ ತ. ಹಾಗೆ ಕೈ ಹಾಗೆ ಇರ್ಲಿ, ಲಾಕ್ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ವಾಪಸ್. ಈಗ ಹಾಗೆ ಎರಡು ಕಾಲುಗಳನ್ನು ನೇರ ಮಾಡಿ, ಎರಡೂ ಕಾಲುಗಳು ನೇರ ಬರ್ಲಿ. ಪೃಷ್ಠದ ಭಾಗ ತಾಗಿಸಿಟ್ಟುಕೊಳ್ಳಿ. ಪಾದ ಪಾದ ಸೇರಿಸಿ ಕಾಲನ್ನು ನೇರ ಮಾಡಿ. ಇಬ್ರು ಸಹ ಉತ್ಥಿತ ಪಾದಾಸನದ ಸ್ಥಿತಿ. 90 ಡಿಗ್ರಿಯಲ್ಲಿ ಇರ್ಲಿ ಇಬ್ಬರ ಪಾದನು, ಎರಡು ಕಾಲುಗಳು ಹಾಗೆ. ಹೀಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಮ್ಯಾಟ್ ಅನ್ನು ನೀಟಾಗಿ ಹಾಸಿ ಶವಾಸನ ಮಾಡುವ. ಎರಡು ಜೊತೆಯಾಗಿ ಮ್ಯಾಟನ್ನು ಹಾಕಿಕೊಳ್ಳಿ. ಪಾದದಿಂದ ನೆತ್ತಿಯವರೆಗೆ ಸ್ವಲ್ಪ ಅಂತರ ಕೊಡಿ, ಅಂತರ ಕೊಡಿ, ಚೂರು ಅಂತರ ಕೊಡಿ. ಮ್ಯಾಟಲ್ಲಿ ಸ್ವಲ್ಪ ಅಂತರ ಕೊಡಿ, ಅಂತರ ಕೊಡಿ. ಪಾದದಿಂದ ನೆತ್ತಿಯವರೆಗೆ ಇರ್ಲಿ. ದೇಹದ ಫ್ಯಾನ್ ಮಾತ್ರ, ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾದ ಅಲುಗಾಡಿಸ್ಬೇಡಿ, ಪಾದ ಅಲುಗಾಡಿಸ್ಬೇಡಿ, ಹಾಗೇ ಇರ್ಲಿ. ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆಯೊಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಎರಡು ಕೈಗಳು, ಕೈ ಬೆರಳುಗಳು, ಮಣಿಕಟ್ಟು, ಕೈಯ ಗಂಟುಗಳು, ಕೈಯ ತೋಳುಗಳು, ಎರಡೂ ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ ಕೊಡಿ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ. ವಿಶ್ರಾಂತಿ,
ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶಾಂತಿ ಮಂತ್ರ ಹೇಳುವ. ಮಂತ್ರ ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಹರಿ ಓಂ.